If you turn to John 6th chapter, ಯೋಹನನ 6ನೇ ಅಧ್ಯಾಯ. you see, you have just been hearing about applying the word of God. ದೇವರ ವಾಕ್ಯವನ್ನು ಹೇಗೆ ನಮ್ಮಲ್ಲಿ ಅಳವಡಿಸಿಕೊಳ್ಳುವುದು ಎಂಬುದನ್ನು ಕೇಳಿದ್ದೀರಿ. Yesterday I was talking a little bit of faith. ನಿನ್ನೆ ನಾನು ನಿಮ್ಮೊಟ್ಟಿಗೆ ನಂಬಿಕೆ ವಿಷಯದಲ್ಲಿ ಮಾತಾಡಿದ್ದೇನೆ. And you know, faith is not easy to teach or to learn today. ನಂಬಿಕೆಯನ್ನು ಕಲಿಸುವುದಕ್ಕಾಗಲಿ ಅಭ್ಯಾಸಿಸುವುದಕ್ಕಾಗಲಿ ಸ್ವಲ್ಪ ಕಷ್ಟವಾದ ಅಂಶವೇ ಹೌದು. But we must remember our religion is not meant to please ourselves. ನಮ್ಮನ್ನು ನಾವು ಮೆಚ್ಚಿಕೊಳ್ಳುವುದು ನಮ್ಮ ಮತವಲ್ಲ. So it is something that is pleasing to God. Without faith it's impossible. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಹೇಳಲ್ಪಟ್ಟಿರುವುದರಿಂದ ದೇವರನ್ನು ಮೆಚ್ಚಿಸುವುದು. John 6th chapter, ಯೋಹನ ಸುವಾರ್ತೆ 6ನೇ ಅಧ್ಯಾಯ 38th verse. 38ನೇ ವಚನ. For I came down from heaven not to do my own will, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು but ಬರಲಿಲ್ಲ, the will of him that sent me. ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಬಂದೆನು ಅಂದನು ಯೇಸು. One of the first things that we learned in our Christian life in this work of God, ದೇವರ ಸೇವೆ ಮಾಡುವಾಗ ಒಂದನ್ನು ನಾವು ಮುಖ್ಯವಾಗಿ ಕಲಿತುಕೊಳ್ಳುವವರಾಗಿರಬೇಕು. learning to do God's will. ದೇವರ ಚಿತ್ತವನ್ನು ಮಾಡುವುದಕ್ಕೆ ಕಲಿತುಕೊಳ್ಳುವವರಾಗಿರಬೇಕು. We must realize the general will of God is in the Bible. ದೇವರ ಚಿತ್ತವು ದೇವರ ವಾಕ್ಯದಲ್ಲಿ ಹುದುವಾಗಿ ಬರೆಯಲ್ಪಟ್ಟದೆ. So ಆದ್ದರಿಂದ no guidance which is given to you personally will conflict with the Bible. ಸತ್ಯವೇದಕ್ಕೆ ವಿರೋಧವಾಗಿ ಬರುವಂತಹ ಯಾವುದೇ ಆದರೂ ಅದನ್ನು ನಾವು ಅಂಗೀಕಾರ ಮಾಡಿಕೊಳ್ಳಕೂಡದು. So ಆದ್ದರಿಂದ many people get all kinds of guidance. ಅನೇಕರಿಗೆ ನಾನಾ ವಿಧವಾದಂತಹ ಮಾರ್ಗದರ್ಶನ ಸಿಗ್ತದೆ. First thing I ask them, what does the Bible say? ಸತ್ಯವೇದ ಏನು ಹೇಳ್ತದೆ ಇದನ್ನು ಮೊದಲು ಹೇಳಿ ಎಂಬುದಾಗಿ ನಾನು ಕೇಳುವುದುಂಟು. Now they don't know what the Bible says because they haven't studied the ಅವರು word of God. ಸತ್ಯವೇದವನ್ನು ಓದದೇ ಇರುವುದರಿಂದ ಸತ್ಯವೇದದಲ್ಲಿ ಏನು ಬರೆದಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಅದೇನು ನಿಜವಾದ ಅಂಶವೇ. Say you must begin your day with the word. I don't like to talk to anybody before I wait on God. ಬೆಳಿಗ್ಗೆ ಎದ್ದ ಮಾತ್ರದಲ್ಲಿಯೇ ದೇವರ ವಾಕ್ಯವನ್ನು ಓದಬೇಕು. ನಾನಂತೂ ಇದನ್ನು ಓದದೆ ಮನುಷ್ಯರೊಟ್ಟಿಗೆ ಮಾತಾಡುವುದಿಲ್ಲ. The natural tendency is to get caught up with the problem. ಮನುಷ್ಯನು ಹುದುವಾಗಿ ಸಮಸ್ಯೆಗಳ ವಿಷಯದಲ್ಲಿ ಆಲೋಚನೆ ಮಾಡಿ ಅದನ್ನೇ ಮಾತಾಡೋದಕ್ಕೆ ಇಷ್ಟಪಡುತ್ತಾನೆ ಬೆಳಿಗ್ಗೆ. That is to say, ಅಂದರೆ where is the money? ಹಣ ಎಲ್ಲೋಯ್ತು, How am I going to deal with this problem or that ಈ ಸಮಸ್ಯೆ problem? ಆ ಸಮಸ್ಯೆಗೆ ನಾನು ಏನು ಮಾಡಬೇಕೆಂಬ ಆಲೋಚನೆ. So we begin with our problems. ಆದ್ದರಿಂದ ಸಮಸ್ಯೆಗಳಿಂದ ದಿನವನ್ನು ಆರಂಭ ಮಾಡುತ್ತೇವೆ. But what is the word of God? Seek first my kingdom. ಮೊದಲನೇದಾಗಿ ದೇವರ ರಾಜ್ಯವನ್ನು ಹುಡುಕಬೇಕಂತೆ. ಅದೇ ಸ್ವಾಮಿ ಹೇಳಿರುವುದು. As people in India, have we sought first God's kingdom? ಭಾರತದಲ್ಲಿರುವಂತಹ ಕ್ರೈಸ್ತರಾಗಿರುವ ನಾವು ದೇವರನ್ನು ಪ್ರಥಮವಾಗಿ ಹುಡುಕಿದ್ದೇವೋ? We didn't see parents doing it. We didn't see anybody in the family doing it. ಕುಟುಂಬದಲ್ಲಿ ತಂದೆಯಾಗಲಿ ತಾಯಿಯಾಗಲಿ ಬೇರೆ ಯಾರಾದರೂ ದೇವರ ಚಿತ್ತವನ್ನು ಮಾಡಿದ್ದನ್ನು ನಾವು ಹುಡುಕಲಿಲ್ಲ, ಕಾಣಲಿಲ್ಲ. And so everybody thinks, ಎಲ್ಲರೂ ಹೀಗೆ ಅಂದುಕೊಳ್ಳುತ್ತಾರೆ, I am a good Christian. ನಾನು ಬಹಳ ಸೌಭ್ಯನಾದ ಕ್ರೈಸ್ತನು. See, without doing God's will, ದೇವರ ಚಿತ್ತವನ್ನು ಮಾಡದೆ what does the Bible say about God's will? ದೇವರ ಚಿತ್ತದ ವಿಷಯದಲ್ಲಿ ದೇವರ ವಾಕ್ಯ ಹೇಳುವುದೇನು? Turn to James, the book of James. ಯಾಕೋಬನ ಪತ್ರಿಕೆ. You see, here we are told that we should,
love our neighbor as ourselves. ನಮ್ಮ ನೆರೆಯವನನ್ನು ನಮ್ಮಂತೆಯೇ ಪ್ರೀತಿಸಬೇಕೆಂಬುದಾಗಿ ಇಲ್ಲಿ ಕಾಣುತ್ತೇವೆ. Now that is the commandment. ಇದೇ ದೇವರ ಆಜ್ಞೆ. And in the second chapter of 1 Timothy, 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ಓದುವಾಗ we are told in the 4th verse, 4ನೇ ವಾಕ್ಯದಲ್ಲಿ ಹೀಗೆ ಕಾಣುತ್ತೇವೆ, who will have all men to be saved and come to the knowledge of the truth. ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಂಡು ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದೇ ದೇವರ ಚಿತ್ತ. For there is one God, ಒಬ್ಬನೇ ದೇವರಿದ್ದಾನೆ, one mediator between God ಮತ್ತು and man, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಅದು ಯೇಸು. Christ Jesus. ಯೇಸು ಕ್ರಿಸ್ತನೆಂಬ ಈ ವ್ಯಕ್ತಿ. See, ನೋಡಿರಿ, this is the basic knowledge. ಇದೇ ಅಸ್ಥಿವಾರವಾಗಿರುವಂತಹ ಒಂದು ಜ್ಞಾನ. Not thousands of gods. ಸಾವಿರ ದೇವರು, Anything is God. Everything is God. ಕಂಡದೆಲ್ಲವೂ ದೇವರು ಎಂಬುದಾಗಿ ಹೇಳಕೊಡೋದು ಅದು ತಪ್ಪು ರೀ. It's absolutely contrary to the truth. ಸತ್ಯಕ್ಕೆ ವಿರೋಧವಾದದ್ದು ಈ ದಿನಗಳಲ್ಲಿ ನಡೆಯುತ್ತಿದೆ. You are not God, I am not God. ನೀವು ದೇವರಲ್ಲ, ನಾನು ದೇವರಲ್ಲ. I am a sinful man. ಪಾಪವುಳ್ಳ ಮನುಷ್ಯ ನಾನು. Why should I pretend that everything is God? ಎಲ್ಲವೂ ದೇವರೆಂಬುದಾಗಿ ಯಾಕೆ ನಾನು ಅದನ್ನು ನಂಬಬೇಕು? So there is no real regard or reverence for God around us. ನಿಜವಾದ ದೇವರಿಗೆ ಇರಬೇಕಾದಂಥ ಗೌರವ ನಮ್ಮಲ್ಲಿ ಕಾಣಲ್ಪಡುತ್ತಾ ಇಲ್ಲ. So if somebody says under the tree I saw some spirit, ಒಂದು ಮರದ ಕೆಳಗೆ ಏನೋ ಒಂದು ದುರಾತ್ಮವನ್ನು ಕಂಡೆನು, the people will start worshipping that ಜನರೆಲ್ಲ tree. ಅಲ್ಲಿ ಹೋಗಿ ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ. Or if some convict from the prison ಜೈಲಿಂದ ಒಬ್ಬನು ಬಂದನೆಂಬುದ ಇಟ್ಕೊಳ್ಳಿ, grows a long beard ಒಂದು ನೀಳ ಗಡ್ಡ ಬಿಟ್ಟು and sits under a banyan tree ಅರಳಿ ಮರದ ಕೆಳಗೆ ಕೂತ್ಕೊಂಡ ಎಂಬುದಾಗಿ ಇಟ್ಕೊಳ್ಳೋಣ. without speaking a little word even. ಯಾರೊಟ್ಟಿಗೂ ಒಂದು ಮಾತು ಆಡದೆ ಕಣ್ಮುಚ್ಕೊಂಡು ಕೂತಿರ್ತಾನೆ. Soon thousands of people will start coming to ಸಾವಿರಾರು him. ಗಟ್ಟಲೆ ಜನರು ಬಂದು ಅವನ ಭಕ್ತರಾಗಿ ಅಲ್ಲಿಗೆ ಬರ್ತಾರೆ. So no meaning for the word God. ದೇವರೆಂಬ ಪದಕ್ಕೆ ಈ ದಿವಸದಲ್ಲಿ ತಾತ್ಪರ್ಯವಿಲ್ಲ, ಅರ್ಥವಿಲ್ಲ. I feel very sad. ಇದು ನನಗೆ ಬಹಳ ದುಃಖವಾಗ್ತದೆ. What is this? I'm not able to prove the living God to the people ಜನರಿಗೆ around. ಜೀವಿಸುವಂತ ದೇವರನ್ನು ನಿರೂಪಿಸೋದಕ್ಕೆ ನನ್ನಿಂದ ಆಗ್ತಾ ಇಲ್ವಲ್ಲ. What is the good of my religion? ಮತ್ತೆ ನನ್ನ ಮತವಿದ್ದು ನನಗೇನು ಪ್ರಯೋಜನ? See, we all talk about bhakti, bhakti, bhakti. ನಾವೆಲ್ಲರೂ ಭಕ್ತಿ ವಿಷಯದಲ್ಲಿ ವೈರಾಗ್ಯವಾಗಿ ಮಾತಾಡ್ತೇವೆ. Many people have false bhakti. ಅನೇಕರಲ್ಲಿ ಪೋಲಿತನವಾದ ಭಕ್ತಿ ಕಾಣಲ್ಪಡುತ್ತಾ ಇದೆ. It's not according to the word of God. ಅದು ದೇವರ ವಾಕ್ಯಕ್ಕೆ ಅನ್ವಯಿಸುತ್ತಾ ಇಲ್ಲ. It's just some sentiment. ಅದು ಏನೋ ಒಂದು ಮೂಢ ನಂಬಿಕೆ And it is a tradition. ಮತ್ತು ಪಾರಂಪರ್ಯವೂ ಆಗಿದೆ. See, here we are told the will of God is that all men should receive the ಎಲ್ಲ truth. ಮನುಷ್ಯರು ರಕ್ಷಣೆ ಹೊಂದಬೇಕೆಂಬುದೇ ದೇವರ ಸ್ವಚ್ಛಿತ ಎಂಬುದಾಗಿ ಕಾಣುತ್ತೇವೆ. See, I don't know how many of you open your mouths and say, the Lord Jesus forgave my ಯೇಸು sins. ನನ್ನ ಪಾಪಗಳನ್ನು ಮನ್ನಿಸಲು ಎಂಬುದಾಗಿ ಧೈರ್ಯವಾಗಿ ಇಲ್ಲಿ ಎಷ್ಟು ಜನರು ಹೇಳಬಲ್ಲಿರೋ ನನಗೆ ಗೊತ್ತಿಲ್ಲ. But I went to the feet of the Savior who became the ransom for my ನನ್ನ sin. ಪಾಪಕ್ಕೆ ಪರಿಹಾರವಾದಂಥ ಯೇಸುವಿನ ಬಳಿಯಲ್ಲಿ ಹೋಗಿ ನಾನು ಬಿದ್ದು ಬಿಟ್ಟೆನು. And he forgave my sin. ಆತ ನನ್ನ ಪಾಪಗಳನ್ನು ಮನ್ನಿಸಿದನು, He gave me peace. ನನಗೆ ಶಾಂತಿಯನ್ನು ಅನುಗ್ರಹಿಸಿದನು. You know, friends, ಮತ್ತು ಸ್ನೇಹಿತರೆ, nothing will speak to your neighbors like the peace in your family. ನಿಮ್ಮ ಕುಟುಂಬದಲ್ಲಿರುವ ಶಾಂತಿ ಸಮಾಧಾನವನ್ನು ನೋಡುವಾಗ ನೆರೆಯವರಿಗೆ ಅದು ಬಹಳ ಒಳ್ಳೆ ಕಥೆಗಳನ್ನು ಕಲಿಸಿಕೊಡುತ್ತದೆ. See, ನೋಡಿ, over little things people begin to fight. ಸಣ್ಣ ಸಣ್ಣ ವಿಷಯಗಳಿಗೆ ಕುಟುಂಬಗಳಲ್ಲಿ ಜನರು ಕಚ್ಚಾಡುತ್ತಾರೆ. I say to people, ಜನರಿಗೆ ಹೀಗಂತೇನೆ, I won't fight with you. ನಾನು ನಿಮ್ಮೊಟ್ಟಿಗೆ ಜಗಳ ಮಾಡೋದಿಲ್ಲ. What? ಏನು? There is no cause to fight. ಜಗಳ ಮಾಡೋದಕ್ಕೆ ಯಾವ ಕಾರಣವೂ ಇಲ್ವಲ್ಲ. In 48 years of marriage, ಮದುವೆಯಾಗಿ 48 ವರ್ಷಗಳಾದವು.
I found no cause to fight with my wife. ನನ್ನ ಹೆಂಡತಿಯೊಟ್ಟಿಗೆ ಜಗಳ ಮಾಡೋದಕ್ಕೆ ಕಾರಣವೇ ನನಗೆ ಸಿಕ್ಕಲಿಲ್ಲ. Where is the need to fight with my ಮತ್ತೆ wife? ಯಾಕೆ ಹೆಂಡತಿಯೊಟ್ಟಿಗೆ ನಾನು ಜಗಳ ಮಾಡಬೇಕು? I found no need and no cause. ಅದಕ್ಕೆ ಒಂದು ಕಾರಣವಿಲ್ಲ, ಅದಕ್ಕೆ ಒಂದು ಅಗತ್ಯತೆಯೂ ಬೇಕಾಗಿಲ್ಲ. But people fight. ಆದರೆ ಜನರು ಜಗಳವನ್ನೇ ಮಾಡ್ತಾರೆ. For everything they want some fight. ಎಲ್ಲಕ್ಕೂ ಯಾವುದಾದ್ರೂ ಒಂದು ಜಗಳ ಮಾಡಿ ಪಡೆದುಕೊಳ್ಬೇಕಂತೆ. Instead of being witnesses, God gave me peace. ದೇವರು ನನಗೆ ಶಾಂತಿ ಕೊಟ್ಟಿದ್ದಾನೆಂಬ ಸಾಕ್ಷಿಯನ್ನು ಹೇಳುವುದಕ್ಕಿಂತಲೂ Everything disturbs your peace. ನಿಮ್ಮ ಶಾಂತಿಯನ್ನು ಕೆಡಿಸುವಂತ ಬೇರೆದನ್ನು ಮಾಡ್ತೀರಾ. So there is no peace. ಆದ್ರಿಂದ ಶಾಂತಿ ಸಮಾಧಾನವಿಲ್ಲವಲ್ಲ. When I was a boy, ನಾವು ಹುಡುಗನಾಗಿದ್ದಾಗ my mother never shouted. ನನ್ನ ತಾಯಿ ಕೂಗಿದ್ದು ನಾನು ಕೇಳಿಲ್ಲ. What they preached, my parents practiced. ನನ್ನ ತಂದೆ ತಾಯಿಗಳು ಪ್ರಸಂಗ ಮಾಡಿದ್ದನ್ನೇ ಅಭ್ಯಾಸ ಮಾಡುವವರಾಗಿದ್ದರು. Now, are we doing that? ನಾವು ಅದನ್ನು ಮಾಡುತ್ತಾ ಇದ್ದೇವಾ? Are you all witnesses? ನೀವೆಲ್ಲರೂ ಸಾಕ್ಷಿಗಳಾಗಿದ್ದೀರಾ? The Lord Jesus said, "You are my ನೀವು ನನ್ನ witnesses." ಸಾಕ್ಷಿಗಳೆಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ಹೇಳಲಿಲ್ಲವೋ? So, ಆದ್ರಿಂದ when our Lord tells us that He came from heaven to do the Father's will, ಕರ್ತನಾದ ಯೇಸು ಸ್ವಾಮಿ ಆಕಾಶದಿಂದ ಇಳಿದು ಬಂದದ್ದು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ. what is the pattern we set for ourselves? ನಾವು ನಮಗಾಗಿ ಇಟ್ಟುಕೊಂಡಿರುವಂಥ ಮಾದರಿಗಳೇನಾಗಿವೆ? What? ಏನು? You must study well. ನೀವು ಚೆನ್ನಾಗಿ ಓದಬೇಕು. Yes. ಹೌದು. Everybody who says he is a Christian should be hard working. ಕ್ರೈಸ್ತನ ಅನುಭವವನ್ನು ಕಷ್ಟಪಟ್ಟು ಕೆಲಸ ಮಾಡುವ ಶ್ರಮಜೀವಿಯಾಗಿರಬೇಕು. You should not find their houses dirty. ಅವರ ಮನೆಗಳು ಗಲೀಜಾಗಿರಬಾರದು, ಹೊಲಸಾಗಿರಬಾರದು. Their outer person or inner persons dirty. ಹೊರಗಣ ಮನುಷ್ಯನಿಗೂ ಒಳಗಣ ಮನುಷ್ಯನಲ್ಲಿಯೂ ಅಲ್ಲಿ ಕೊಳೆ ಕಾಣಲ್ಪಡಬಾರದು. Because ಯಾಕಂದ್ರೆ our God is the God of holiness. ನಮ್ಮ ದೇವರು ಪರಿಶುದ್ಧವಾದ ದೇವರು. So inside you are clean. ಒಳಗೆ ನೀವು ಶುದ್ಧರಾಗಿರಬೇಕು. Your hands are clean. ನಮ್ಮ ಕೈಗಳು ಶುದ್ಧವಾಗಿರಬೇಕು. See, so many people have begun to copy and cheat in exams. ಅನೇಕ ಜನರು ಪರೀಕ್ಷೆಯಲ್ಲಿ ಬರೆಯುವಾಗ ಕದ್ದು ನೋಡಿ ಬರೆಯುವುದಕ್ಕೆ ಒಪ್ಪಿಸಿಕೊಡ್ತಾರಲ್ವೇ? Headmasters, principals, lecturers help the people to cheat. ಹೆಡ್ ಮಾಸ್ಟರ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಪ್ರತಿಯೊಬ್ಬೊಬ್ಬರು ಸಹ ಕದ್ದು ಬರೆಯೋದಕ್ಕೆ ಸಹಾಯ ಮಾಡ್ತಾರೆ. In many cases, ಅನೇಕ ಕಡೆಗಳಲ್ಲಿ there are some good principals and others, ಒಳ್ಳೆ ನೀತಿವಂತರಾದ ಪ್ರಿನ್ಸಿಪಾಲ್ಗಳಿದ್ದಾರೆ. but ಆದರೆ in some states, complete copying. ಕೆಲವು ರಾಜ್ಯಗಳಲ್ಲಿ ನೋಡುವಾಗ ಎಷ್ಟಾದರೂ ಕಾಪಿ ಮಾಡ್ಬೋದು, ಕೇಳುವರೇ ಇಲ್ಲ. I don't know how things are in this city, ಈ ಒಂದು ಪಟ್ಟಣದಲ್ಲಿ ಹೇಗಿದೆಯೋ ಈ ವಿಷಯದಲ್ಲಿ ಅದು ನನಗೆ ಗೊತ್ತಿಲ್ಲ. but ಆದರೆ when we were students, ನಾವು ವಿದ್ಯಾರ್ಥಿಗಳಾಗಿದ್ದಂತಹ ಸಮಯದಲ್ಲಿ some of my friends spoke such good ನನ್ನ English. ಸ್ನೇಹಿತರಲ್ಲಿ ಕೆಲವರು ಒಳ್ಳೆ ಆಂಗ್ಲ ಭಾಷೆಯನ್ನು ಆಡುತ್ತಾ ಇದ್ದರು. Today, ಇಂದು when I speak English in other ಬೇರೆ countries, ದೇಶಗಳಲ್ಲಿ ನಾನು ಆಂಗ್ಲ ಭಾಷೆಯನ್ನು ಆಡುವಾಗ they say nobody around here can speak like you. ನಿಮ್ಮ ಹಾಗೆ ಈ ಸ್ಥಳದಲ್ಲಿ ಯಾರು ಇಂಗ್ಲಿಷ್ ಮಾತಾಡೋದಕ್ಕೆ ಆಗುವುದಿಲ್ಲ ಎಂಬುದಾಗಿ ಅಂದರು. Where did I learn English? ನನಗೂ ಈ ಆಂಗ್ಲ ಭಾಷೆಯನ್ನು ಕಲಿತುಕೊಂಡದಲ್ಲಿ Madras. ಮದ್ರಾಸ್ನಲ್ಲಿ. But ಆದರೆ what we learned thoroughly. ನಾವು ಏನನ್ನು ಕಲಿತುಕೊಂಡರೂ ಸ್ಪಷ್ಟವಾಗಿ ಅದನ್ನು ಕಲಿತುಕೊಂಡೆವು. But today, ಆದರೆ ಇಂದು if our people, BAs, MAs, lecturers can't talk correctly. BA, MA ಲೆಕ್ಚರರ್ಸ್ ಆದರೂ ಶುದ್ಧವಾದ ಆಂಗ್ಲ ಭಾಷೆಯನ್ನು ಮಾತಾಡೋದಕ್ಕೆ ಆಗುತ್ತಿಲ್ಲ ಅವರಿಗೆ. I don't know what is wrong. ಇದರಲ್ಲಿ ಕೊರತೆ ಏನೆಂಬುದು ನನಗೆ ಗೊತ್ತಿಲ್ಲ. Bad ಒಂದು ವೇಳೆ teachers, ಕೆಟ್ಟ ಉಪಾಧ್ಯಾಯರಾಗಿರಬಹುದು, no diligence, ಒಂದು ಆಸಕ್ತಿ ಇಲ್ಲದವರಾಗಿರಬಹುದು, no use of
dictionary. ಶಬ್ದಕೋಶವನ್ನು ಉಪಯೋಗಪಡಿಸುವಂಥ ಅಭ್ಯಾಸವಿಲ್ಲ. So I find people very careless. ಆದ್ದರಿಂದ ಜನರು ಬಹಳ ಗಮನವಿಲ್ಲದೆ ಇರುವವರಾಗಿದ್ದಾರೆ. And I say, ನಾನು ಹೇಳ್ತೇನೆ, how can you be a witness for Jesus? ಮತ್ತೆ ಯೇಸುವಿಗೆ ಹೇಗೆ ಸಾಕ್ಷಿಯಾಗಿರಲು ಸಾಧ್ಯ? Here you say you're converted, ಮಾನಸಾಂತರಗೊಂಡಿದ್ದೇನೆ ಅನ್ನುತ್ತಿ, and you don't want to even ನಿನ್ನ improve. ಹೊಸ ಜೀವನವನ್ನು ಉತ್ತಮಗೊಳಿಸಿಕೊಳ್ಳುವುದಕ್ಕೆ ನಿನಗೆ ಮನಸ್ಸಿಲ್ಲ. What's wrong with you? ಆದರೆ ನಿನ್ನಲ್ಲಿ ಏನು ತೊಂದರೆ ಇದೆ ಈಗ? Lazy people, ಸೋಮಾರಿ ಜನರು, people who talk idle words. ವ್ಯರ್ಥವಾದ ಮಾತುಗಳನ್ನು ಆಡುವವರು. Such people, what witness have they ಅಂತ got? ಜನರು ಏನು ಸಾಕ್ಷಿಯನ್ನು ಮತ್ತೊಬ್ಬಳಿಗೆ ಹೇಳುವುದು ಸಾಧ್ಯ? No witness. ಅಲ್ಲಿ ಸಾಕ್ಷಿ ಎಂಬುದು ಅವರ ಜೀವನದಲ್ಲಿ ಇಲ್ಲವಲ್ಲ. What are they taught? ಅವರಿಗೆ ಏನು ಕಲ್ಸ್ಕೊಟ್ಟಿದ್ದಾರೆ? Oh, you must earn well, ನೀವು ಚೆನ್ನಾಗಿ ಸಂಪಾದಿಸಬೇಕು, buy this or buy that, ಇದನ್ನು ಕೊಂಡುಕೊಡಿ, ಅದನ್ನು ಕೊಂಡುಕೊಡಿ, and you must be married in a grand ಮದುವೆಯು manner. ಬಹಳ ವೈಭವವಾಗಿ ನಡೆಯಬೇಕಂತೆ. That's all. ಅಷ್ಟೇ. That's the essential teaching that people get. ಜನರು ಈ ದಿನಗಳಲ್ಲಿ ಹೊಂದುತ್ತಿರುವಾದ ಬೋಧನೆ ಇದೆ. You must get a lot of money. ನಿನಗೆ ಹೆಚ್ಚಾಗಿ ಹಣ ಸಿಕ್ಕಬೇಕು. My parents never told me that. ನನ್ನ ತಂದೆ ತಾಯಿಗಳು ಈ ರೀತಿ ಯಾವುದನ್ನು ನನಗೆ ಹೇಳಿಲ್ಲಪ್ಪ. There was no money in our house. ನಮ್ಮ ಮನೆಯಲ್ಲಿಯೂ ಹಣವಿರಲಿಲ್ಲ. My father gave away all his property to God's ನನ್ನ word. ತಂದೆ ಇದ್ದ ಆಸ್ತಿ ಪಾಸ್ತಿಗಳನ್ನೆಲ್ಲ ದೇವರ ಸೇವೆಗೆ ಕೊಟ್ಟುಬಿಟ್ರು. He taught us to do God's will. ದೇವರ ಚಿತ್ತವನ್ನು ಮಾಡುವುದಕ್ಕೆ ಅವರು ನಮಗೆ ಕಲಿಸ್ಕೊಟ್ರು. My mother said, ನನ್ನ ತಾಯಿ ಅಂದರು, not one idle word. You have to give an account to God for every ಒಂದು idle word. ವ್ಯರ್ಥವಾದ ಮಾತನ್ನು ಆಡಬಾರದು ಮಗನೇ, ಪ್ರತಿಯೊಂದೊಂದು ಮಾತಿಗೂ ದೇವರಿಗೆ ಲೆಕ್ಕ ಕೊಡಬೇಕೆಂಬುದಾಗಿ ನನ್ನ ತಾಯಿ ಹೇಳ್ತಾ ಇದ್ರು. So, ಆದ್ರಿಂದ I who was a chatterbox, ನಾನು ಮುಂಚೆ ಹರಟೆ ಮಲ್ಲ, I would not speak one idle word. ತರುವಾಯ ಒಂದು ವ್ಯರ್ಥವಾದ ಮಾತನ್ನು ಆಡುತ್ತಾ ಇರಲಿಲ್ಲ. I became completely new. ಅಂದ್ರೆ ನಾನು ಪರಿಪೂರ್ಣವಾಗಿ ನೂತನ ವ್ಯಕ್ತಿ ಆದೆನು. My father used to say ನನ್ನ ತಂದೆ ಹೀಗೆ ಹೇಳ್ತಾ ಇದ್ರು, that he would not even read some of those books that he was given ಅವ್ರಿಗೆ ಕೊಡಲ್ಪಟ್ಟ ಎಲ್ಲ ಪುಸ್ತಕಗಳನ್ನು ಅವರು ಓದ್ತಾ ಇರಲಿಲ್ಲ. without asking God's will. Do you want me to read this book? ದೇವರ ಚಿತ್ತಕ್ಕೆ ಅನುಗುಣವಾಗಿ ಪುಸ್ತಕಗಳನ್ನು ಓದುತ್ತಾ ಇದ್ದರು ಹೊರತು ಬೇರೆ ಪುಸ್ತಕಗಳನ್ನು ಓದುತ್ತಾ ಇರಲಿಲ್ಲ. But he would always have his Bible with him ಅಂದ್ರೆ ಯಾವಾಗಲೂ ಅವರ ಬಳಿಯಲ್ಲಿ ಸತ್ಯವೇದವಿತ್ತು. and the life of Saint Francis, ಫ್ರಾನ್ಸಿಸ್ ಆಫ್ ಅಸಿಸಿ ಅವರ ಚರಿತ್ರೆಯೂ ಇತ್ತು. because Saint Francis, before Protestantism began, ಸೇಂಟ್ ಫ್ರಾನ್ಸಿಸ್ ಅವರು ಪ್ರೊಟೆಸ್ಟಿಸಮ್ ಎಂಬುದು ಆರಂಭವಾಗೋದಕ್ಕೆ ಮುಂಚೆ he was such a Christ-like man. ಅವರು ಯೇಸು ಕ್ರಿಸ್ತನಂತೆ ಜೀವಿಸಿದ ವ್ಯಕ್ತಿ. And my father and mother, ನನ್ನ ತಂದೆ ತಾಯಿ they just said, let us be like Jesus Christ. ನಾವು ಯೇಸುವಿನ ಹಾಗೆ ನಾವು ಇರುವುದಕ್ಕೆ ಪ್ರಯಾಸ ಪಡೋಣ ಅನ್ನುತ್ತಾ ಇದ್ದರು. So there was no question of impressing somebody ಯಾರನ್ನೋ ಒಬ್ಬರನ್ನು ಮೆಚ್ಚಿಸಬೇಕೆಂಬುದು ನಮ್ಮ ಕುಟುಂಬದಲ್ಲಿ ಇರಲಿಲ್ಲ. or asking somebody, see, we are doing great work, we are running an orphanage, doing this, so send us money. ಆರ್ಫನೇಜ್ ನಡೆಸ್ತಾ ಇದ್ದೇವೆ, ಅದರಿಂದ ದಯವಿಟ್ಟು ನಮಗೆ ಹಣ ಕಳಿಸ್ರಿ, ಅದು ಕಳಿಸ್ರಿ, ಇದು ಕಳಿಸ್ರಿ ಎಂಬುದು ಇಲ್ಲ. Today it is money, money, money. ಇಂದು ಹಣ ಹಣ ಹಣ, False religion. ಪೋಲು ಮತ. Jesus said, no man can serve two masters. ಯೇಸು ಹೇಳಿದ ಹಾಗೆ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾಗುವುದಿಲ್ಲ. Either you will love the one and hate the other. ಒಬ್ಬನನ್ನು ಪ್ರೀತಿಸಬೇಕು, ಇನ್ನೊಬ್ಬನನ್ನು ದ್ವೇಷಿಸಬೇಕು. So when you put money first in your heart, ನಿನ್ನ ಹೃದಯದಲ್ಲಿ ಹಣಕ್ಕೆ ಪ್ರಥಮ ಸ್ಥಾನ ಕೊಟ್ಟರೆ, what did Jesus say? ಯೇಸು ಹೇಳಿದ್ದೇನು? You will hate ನೀನು God. ದೇವರನ್ನು ದ್ವೇಷಿಸುವವನಾಗಿರುತ್ತಿ. You want to obey God ನೀನು ದೇವರಿಗೆ ವಿಧೇಯವಾಗಬೇಕು. because ಯಾಕಂದ್ರೆ there is one big God in your heart. ನಿನ್ನ ಹೃದಯದಲ್ಲಿ ಒಂದು ದೊಡ್ಡ ದೇವರಿದ್ದಾನೆ. Money. ಅದು ಹಣ.
ಹಣ, ಧನವು. and therefore you will only hate ಆದ್ದರಿಂದ God. ನೀನು ದೇವರನ್ನೇ ದ್ವೇಷಿಸುವವನಾಗಿರುತ್ತಿ. So here is Jesus. ಇಲ್ಲಿ ಯೇಸು What does he say? ಹೇಳುವುದೇನು? I came to do my Father's will. ನಾನು ನನ್ನ ತಂದೆಯ ಚಿತ್ತವನ್ನು ಮಾಡುವುದಕ್ಕೆ ಬಂದಿದ್ದೇನೆ ಅಂದನು. And then again Jesus said, ತರುವಾಯ ಸ್ವಾಮಿ ಮೇಲೂ ಹೀಗೆ for this hour and for this cause came I unto this ಈ hour. ಲೋಕಕ್ಕೆ ಬಂದದ್ದು ಈ ಸಮಯಕ್ಕೆ ಇದೇ ಕಾರಣಕ್ಕಾಗಿ ಅನ್ನುತ್ತಾನೆ. What is that hour? ಏನು ಆ ಸಮಯ? The hour when he should start bearing the cross. ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕೆಂಬುದಾಗಿ ಹೇಳುವ ಆ ಸಮಯ. So he came for that hour. ಅದಕ್ಕಾಗಿಯೇ ಸ್ವಾಮಿ ಲೋಕಕ್ಕೆ ಬಂದದ್ದು. See, what do our people do? ನಮ್ಮ ಜನರು ಏನ್ ಮಾಡ್ತಾ ಇದ್ದಾರೆ ಈ ದಿನಗಳಲ್ಲಿ? They all like to sit comfortably in Tamil Nadu or some convenient place. ಜನರು ಆರಾಮಾಗಿ ಒಂದು ಸ್ಥಳದಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಕೂತ್ಕೊಂಡಿರ್ಬೇಕಂತೆ. Everybody comfortably seated. ಎಲ್ಲರೂ ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೇಕಂತೆ. Why did Jesus come? ಯೇಸು ಈ ಲೋಕಕ್ಕೆ ಬಂದದೇನು? To do his Father's will. ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ. And Jesus said, ಮತ್ತು ಮೇಲೂ ಯೇಸು ಈಗ ಅಂದನು, not everyone who saith unto me, Lord, Lord, will enter the kingdom of ಸ್ವಾಮಿ heaven. ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯವನ್ನು ಸೇರುತ್ತಾರೆ ಎಂಬುದಾಗಿ ನೆನೆಸಬೇಡಿ ಅಂದನು ಯೇಸು. But he that doeth the will of my ಆದರೆ Father. ನನ್ನ ತಂದೆಯ ಚಿತ್ತವನ್ನು ಮಾಡುವನು ಮಾತ್ರವೇ ಹೋಗೋನು ಅಂದನು. See, I did not realize that God had a great plan for my ನನ್ನ life. ಜೀವನದಲ್ಲಿ ಕರ್ತನು ದೊಡ್ಡ ಸಂಕಲ್ಪವನ್ನು ಇಟ್ಟಿದ್ದಾನೆ ಎಂಬುದು ಒಂದು ಕಾಲದಲ್ಲಿ ನಂಗೆ ಗೊತ್ತಾಗ್ಲಿಲ್ಲ. I was a very foolish, self-willed ನಾನು boy. ಆಗ ಬಹಳ ಸ್ವಾರ್ಥತೆಯಿಂದ ಕಾಣಲ್ಪಡುವಂತ ಒಬ್ಬ ಹುಡುಗನಾಗಿದ್ದೆ. And therefore, ಆದ್ದರಿಂದ all I wanted was my own will. ನನಗೆ ಬೇಕಾದದ್ದೇನೆಂದರೆ ನನ್ನ ಚಿತ್ತ ಅಲ್ಲಿ ನೆರವೇರಬೇಕು. Just like a little child, you see, who cries for a mutai, ಮಿಠಾಯಿಗಾಗಿ ಒಂದು ಮಗು for a ಅಳ್ತದೆ. sweet of some sort. ಯಾವುದೋ ಮಿಠಾಯಿಗಾಗಿಯೋ ಏನಕ್ಕೊಂದು ಸಣ್ಣ ಮಗು ಅಳ್ತದೆ. That was how I was. ಆ ಥರ ನಾನಿದ್ದೆ. But ಆದರೆ when the Lord Jesus touched me, ಕರ್ತನಾದ ಸ್ವಾಮಿ ನನ್ನನ್ನು ಮುಟ್ಟಿದ ಮೇಲೆ I said, I will do God's ದೇವರ will. ಚಿತ್ತವನ್ನೇ ಮಾಡುತ್ತೇನೆ ಎಂಬುದಾಗಿ ತೀರ್ಮಾನಿಸಿಕೊಂಡೆನು. So nothing became hard. ನನಗೆ ಆಗ ಯಾವುದು ಕಷ್ಟಕರವಾಗಿ ಕಾಣಲ್ಪಡಲಿಲ್ಲ. Any hardship became easy. ಯಾವ ಕಷ್ಟಕರವಾದದ್ದು ಸುಲಭವಾಯಿತು. Now today, ಇಂದು many of you are parents. ನಿಮ್ಮಲ್ಲಿ ಅನೇಕರು ತಂದೆ ತಾಯಿಗಳಾಗಿದ್ದೀರಿ. And you have to teach this lesson to ಈ your children. ಪಾಠವನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. How are you going to teach ಹೇಗೆ this? ಕಲಿಸ್ಕೊಡ್ತೀರಾ ಅವರಿಗೆ? They never saw you doing God's will. ನೀವು ದೇವರ ಚಿತ್ತವನ್ನು ಮಾಡುವುದನ್ನು ಅವರು ಕಾಣಲಿಲ್ಲವಲ್ಲ. How are you going to teach your children how to do God's will? ಮತ್ತೆ ದೇವರ ಚಿತ್ತವನ್ನು ಮಾಡುವಂತ ಹೇಗೆ ಅವರಿಗೆ ನೀವು ಹೇಳಲು ಸಾಧ್ಯ? So, ಅದರಿಂದ when it has come to the next generation, ಮುಂದಿನ ಜನಾಂಗಕ್ಕೆ ಬರುವಾಗ we are passing through a very difficult crisis. ಕಷ್ಟವಾದಂತ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ಹೋಗ್ತೇವೆ. Christian boys ಕ್ರೈಸ್ತ ಹುಡುಗರು and girls ಕ್ರೈಸ್ತ ಹುಡುಗಿಯರು brought up in our families, ಕುಟುಂಬಗಳಲ್ಲಿ ಬೆಳೆದು ಬಂದವರು they don't have that commitment. ಅವರಿಗೆ ಒಪ್ಪಿಸಿಕೊಟ್ಟಂತ ಒಂದು ಮನಸ್ಸಾಕ್ಷಿ ಇಲ್ಲ. I will do my Father's ನಾನು ನನ್ನ will. ತಂದೆಯ ಚಿತ್ತವನ್ನು ಮಾಡಬೇಕು. Where he sends me, I will go. ಎಲ್ಲಿ ಕಳಿಸಿದರೋ ಆ ಸ್ಥಳಕ್ಕೆ ನಾನು ಹೋಗುತ್ತೇನೆ ಎಂಬ ಒಂದು ಮನೋಭಾವನೆ. What is there? He bore the cross for me. ನನಗಾಗಿ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡನಲ್ಲವೋ? For what is the problem for me to suffer a little for him? ಆದ್ರಿಂದ ಯೇಸು ಕ್ರಿಸ್ತನಿಗಾಗಿ ಸ್ವಲ್ಪ ಕಷ್ಟಪಡೋದಕ್ಕೆ ನನಗೇನು ಸಮಸ್ಯೆ? Say, I need a big degree, I need this, I need to marry a rich man. ನನಗೆ ದೊಡ್ಡ ಡಿಗ್ರಿ ಸಿಕ್ಕಬೇಕು, ತರುವಾಯ ಒಬ್ಬ ಶ್ರೀಮಂತನನ್ನು ಮದುವೆ ಆಗ್ಬೇಕೆಂಬ ಆಲೋಚನೆಯ How sad. ಎಂಥ ದುಃಖವಾದ ವಿಷಯಪ್ಪ. Not everyone that said to me, Lord, Lord, will enter into the kingdom of ಸ್ವಾಮಿ heaven. ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯವನ್ನು ಸೇರಲಾರರು. If you ask me to preach at the funeral service of one of these girls ಇಲ್ಲಿರುವ or boys, ಹುಡುಗಿಯರ ಒಂದು ಶವ ಸಂಸ್ಕಾರದಲ್ಲಿ ಮಾತಾಡು ಎಂಬುದಾಗಿ ನನಗೆ ಹೇಳಿದರೆ
who have chosen their own will. ತನ್ನ ಸ್ವಂತ ಚಿತ್ತವನ್ನು ಆರಿಸಿಕೊಂಡಂತ ಒಂದು ಹುಡುಗಿ. What can I say? ನಾನೇನು ಹೇಳ್ಬೋದು? According to what Jesus said, this person has gone to hellfire. ಈ ಒಂದು ವ್ಯಕ್ತಿ ನರಕಕ್ಕೆ ಹೋಗಿಬಿಟ್ಟಳು ಅನ್ನುತ್ತೇನೆ ನಾನು. Because this girl did her own will. ಯಾಕಂದ್ರೆ ಇವಳು ದೇವರ ಚಿತ್ತ ಮಾಡಲಿಲ್ಲ, ತನ್ನ ಚಿತ್ತವನ್ನೇ ಮಾಡಿದ್ರಿಂದ. Did not do God's will. ದೇವರ ಚಿತ್ತವನ್ನು ಇವಳು ಮಾಡಲಿಲ್ಲ. Those are the words of Jesus. ಅದು ಕರ್ತನಾದ ಯೇಸುಸ್ವಾಮಿಯ ಮಾತು. Those words will judge you, they will judge everybody. ಅದು ಎಲ್ಲರನ್ನೂ ನ್ಯಾಯ ತೀರ್ಪು ಮಾಡುವಂತ ನುಡಿಗಳು. So are we people who say, behold I come to do your will, O Lord. ಓ ಕರ್ತನೇ, ನಿನ್ನ ಚಿತ್ತವನ್ನು ಮಾಡೋದಕ್ಕೆ ಈಗೋ ಬಂದಿದ್ದೇನೆ. Let us pray. Let us pray. Forgive us, O God. ನಮ್ಮನ್ನು ಮನ್ನಿಸು ದೇವರೇ. So today every corner in this country should have had the gospel. ಈ ಸುವಾರ್ತೆಯನ್ನು ಈ ದೇಶದ ಎಲ್ಲ ಮೂಲೆ ಮೂಲೆಗಳಿಗೂ ಅದನ್ನು ತಿಳಿಸಬೇಕು. And even in little villages, ಸಣ್ಣ ಸಣ್ಣ ಹಳ್ಳಿಗಳಲ್ಲಿಯೂ ಸುವಾರ್ತೆ. there should have been a witness for God. ಆಗ ಕರ್ತನಿಗಾಗಿ ಸಾಕ್ಷಿಗಳಾಗಿರಬೇಕು. And people should have fallen at the feet of the Holy Savior ಪರಿಶುದ್ಧ ರಕ್ಷಕನ ಮುಂಭಾಗದಲ್ಲಿ ಜನರು ಗೋಳಾಡಿಕೊಂಡು ಬೀಳಬೇಕು ಬಂದು. and said, not all these spirits and demons and we worship. ನಾವು ಆರಾಧಿಸುತ್ತಿದ್ದಂತಹ ಈ ದೆವ್ವಗಳಾಗಲಿ ಭೂತಗಳಾಗಲಿ ಇಲ್ಲವೇ ಇಲ್ಲ. With the Savior who became the ಪ್ರಾಯಶ್ಚಿತ್ ಬಲಿ for my sin. ನನ್ನ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಯಜ್ಞವಾದಂಥ ರಕ್ಷಕನು I will follow him. ಈತನನ್ನೇ ನಾನು ಹಿಂಬಾಲಿಸುತ್ತೇನೆ. Give us such faith. ನಮಗಂತ ನಂಬಿಕೆಯನ್ನು ಕೊಡು ಸ್ವಾಮಿ. In Jesus' holy ಯೇಸುವಿನ name. ಪರಿಶುದ್ಧ ನಾಮದಲ್ಲಿ ಕೇಳ್ತೇವೆ. Amen. ಆಮೆನ್.